ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾಗಸಮುದ್ರ ಊರಿಗೆ ಹೋಗೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾಗಸಮುದ್ರದ ಮೇನ್ ಎಂಟ್ರೆನ್ಸ್ ಹೆಬ್ಬಾಗಿಲ ಅಂತಾರಲ್ಲ ಆ ಥರ ಕಮಾನ್ ಇದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದ್ಬಿಟ್ಟು ನಾಗಸಮುದ್ರದಲ್ಲಿ ಇರುವಂಥ ನಮ್ಮ ವ್ಯೂವರ್ಸ್ಗೆ ಈ ಒಂದು ನಾಗಸಮುದ್ರದಲ್ಲಿರುವಂಥ ದೇವಸ್ಥಾನಗಳನ್ನು ತೋರಿಸೋಣ ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ. ವೇಟ್ ಮಾಡ್ತಾಯಿರಿ, ಎಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಯಾವೆಲ್ಲ ದೇವಸ್ಥಾನ ಇದ್ದಾವೆ ಈ ಒಂದು ಊರಲ್ಲಿ ಅಂತೇಳಿ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಫಸ್ಟ್ನೇದಾಗಿ ಈಗ ಶ್ರೀ ಆಂಜನೇಯನ ದೇವಸ್ಥಾನ ಇದೆ. ನಮಗೆ ಬಜರಂಗಿ ಅಂದರೆ ತುಂಬ ಇಷ್ಟ. ಬನ್ನಿ ಹೋಗಿ ಶ್ರೀ ಆಂಜನೇಯನ ದೇವಸ್ಥಾನದ ವಿಡಿಯೋ ಮಾಡೋಣ ಸ್ನೇಹಿತರೆ. ನಾಗಸಮುದ್ರ ಪಕ್ಕದಲ್ಲಿರುವಂಥ ಮಾಗಣಿ ಅಂದರೆ ಗದ್ದೆಗಳು ನೋಡ್ತಾ ಇರ್ಬೋದು ಸ್ನೇಹಿತರೆ. ಸ್ನೇಹಿತರೆ ಏನಪ್ಪ ಅಂತಂದರೆ ಶ್ರೀ ಆಂಜನೇಯನ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ, ಆದರೆ ಒಳಗಡೆ ಹೋಗೋಕ್ಕಾಗಲ್ಲ. ಅಂದರೆ ಶನಿವಾರ ಆಗಿದ್ದರೆ ಓಪನ್ ಇರ್ತಿತ್ತಂಗೋ. ನಾನು ಏನಪ್ಪ ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಂದಿದ್ದೀನಿ. ಬಾಗಿಲು ಹಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದರೆ ತೋರಿಸ್ತೀನಿ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತೇಳಿ ಕ್ಯಾಮ್ರಾ ಮುಖಾಂತರ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಳಗಡೆನೂ ಬಾಗಿಲು ಹಾಕಿದ್ದಾರೆ. ಇನ್ನೊಂದು ಸಾರಿ ಯಾವಾಗಾರು ನೋಡಿದ್ರೆ ಆಂಜನೇಯನ ದರ್ಶನ ಮಾಡೋಣ. ಸಿಕ್ಕಾಪಟ್ಟೆ ದೊಡ್ಡದಿದೆಯಲ್ಲಪ್ಪ. ಸೊ ಸ್ನೇಹಿತರೆ, ನಾಗಸಮುದ್ರದಲ್ಲಿ ಮಾರಮ್ಮನ ದೇವಸ್ಥಾನ ನೋಡ್ತಾ ಇರ್ಬೋದು. ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ಅತಿ ಸುಂದರವಾಗಿದೆ. ಏನಪ್ಪ ಅಂದರೆ ನಮ್ಮ ಜೊತೆಯಲ್ಲಿದ್ದಂಥ ಪ್ರಜ್ವಲ್ ಅನ್ನೋರು ಬೀಗ ಇಸ್ಕೊಂಬರ್ತೀನಿ ಅಣ್ಣ, ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿದ್ದಾರೆ. ನೋಡೋಣ, ವೇಟ್ ಮಾಡೋಣ. ಸೊ ಸ್ನೇಹಿತರೆ, ನಮ್ಮ ಫಾಲೋವರ್ಸ್ ಆದಂಥ ಪ್ರಜ್ವಲ್ ಅವರು ಹೋಗಿ ಬೀಗ ಇಸ್ಕೊಂಬಂದಿದ್ದಾರೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಈ ಒಂದು ದೇವಸ್ಥಾನ ಮಾರಮ್ಮ ದೇವಸ್ಥಾನ ಇಲ್ಲಿ ಈ ಒಂದು ನಾಗಸಮುದ್ರದಲ್ಲಿ 3-4 ಇದಾವಂತೆ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಲ್ಲ, ಈ ಒಂದು ದೇವಸ್ಥಾನ ನಾಗಸಮುದ್ರದಲ್ಲಿ 2ನೇ ದೇವಸ್ಥಾನ. ಅಂದರೆ ಊರು ಮಾರಮ್ಮ ಅಂತೇಳಿ, ಊರಲ್ಲಿರುವಂಥ ಮಾರಮ್ಮ. ಇನ್ನು ಮುಂದೆ ಸಿಡಿ ಮಾರಮ್ಮ ಅಂತ ಇನ್ನೊಂದು ದೇವಸ್ಥಾನ ಇದೆ, ಇನ್ನೊಂದು ಅಡವಿ ಮಾರಮ್ಮ ಅಂತಲೂ ಇದೆಯಲ್ಲ. ಈಗ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ಒಂದು ತಾಯಿ ಹೆಸರು ಊರು ಮಾರಮ್ಮ ಅಂತೇಳಿ. ದೇವಸ್ಥಾನ ಬಂದ್ಬಿಟ್ಟು ಅತಿ ಸುಂದರವಾಗಿದೆ, ಅತಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಒಂದ್ಸರಿ ದೇವಸ್ಥಾನ ತೋರಿಸ್ತೀನಿ. ಅತಿ ಸುಂದರವಾಗಿದೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಈ ಒಂದು ತಾಯಿಯ ಹೆಸರು ಊರು ಮಾರಮ್ಮ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇದೇ ಒಂದು ನಾಗಸಮುದ್ರದಲ್ಲಿ ವೀರಭದ್ರೇಶ್ವರ ಅಂತೇಳಿ ಇನ್ನೊಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನದ ಮುಂದ್ಗಡೆ ಇದ್ವಿ. ಈಗ ದೇವರು ವಿಗ್ರಹ ಹಾಗೆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಾಗಸಮುದ್ರದಲ್ಲಿರುವಂಥ ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಇದ್ವಿ. ಬನ್ನಿ ಈಗ ಆ ಒಂದು ದೇವರ ವಿಗ್ರಹವನ್ನು ವಿಡಿಯೋ ಮಾಡೋಣ, ಹಾಗೆ ನೋಡೋಣ ಬನ್ನಿ. ಒಳಗಡೆ ದೇವಸ್ಥಾನದ ಸಂತೆಗುಡ್ಡ ನಾಗರಾಜ್ ಅಂತೇಳಿ ಯೂಟ್ಯೂಬ್ ಅಂದರೆ ಮೊಬೈಲ್ಗಳು ಇಂಟರ್ನೆಟಿಗೆ ಬಿಡ್ತೀವಿ ಅಷ್ಟೇ, ಹಂಗಾಗಿ ತೋರಿಸೋಣ ಅಂತೇಳಿ. ಈ ಒಂದು ಊರಿನಲ್ಲಿ ನಮ್ಮ ಫಾಲೋವರ್ಸ್ ಇದ್ದಾರಾ, ಅವರೆಲ್ಲ ಬಂದು ವೀಡಿಯೋ ಮಾಡಿ ಅಂತ ಹೇಳ್ತಿದ್ರು. ಹಾಗಾಗಿ ಇಲ್ಲಿ ಬಂದು ವೀಡಿಯೋ ಮಾಡ್ತಿದ್ವಿ ಅಷ್ಟೇ. ಸ್ನೇಹಿತರೆ, ವೀರಭದ್ರೇಶ್ವರ ಅಂದರೆ ದೇವಸ್ಥಾನದಲ್ಲಿರುವಂಥ ದೇವ್ರನ್ನ ನೋಡೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವೀರಭದ್ರೇಶ್ವರ ಅಂತೇಳಿ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ವೀರಭದ್ರೇಶ್ವರ ಅಂದರೆ ಈ ಒಂದು ದೇವಸ್ಥಾನದ ಒಳಗಡೆ ಈಶ್ವರ ಅಂದರೆ ಈಶ್ವರನ ಮುಂದೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಂದೀಶ್ವರ ಇದ್ದಾನೆ. ಹಾಗೆ ಈಶ್ವರನ ಒಂದು ವಿಗ್ರಹ ನೋಡ್ತಾ ಇರ್ಬೋದು ಸ್ನೇಹಿತರೆ.
ಸ್ನೇಹಿತರೆ, ಹಾಗೆ ನಾಲ್ಕು ಸಮುದ್ರದಲ್ಲಿರುವಂಥ ನನ್ನ ವ್ಯೂವರ್ಸು ತುಂಬಾ ಜನ ಹೇಳ್ತಾ ಇದ್ರು, ಬ್ರದರ್ ನಮ್ಮ ಒಂದು ಊರಿಗೆ ಬಂದುಬಿಟ್ಟು ವೀಡಿಯೋ ಮಾಡಿ ಅಂತೇಳಿ. ಆ ನನ್ನ ಒಂದು ವ್ಯೂವರ್ಸ್ಗೋಸ್ಕರ ನಾನಿವತ್ತು ನಾಲ್ಕು ಸಮುದ್ರದಲ್ಲಿ ಬಂದುಬಿಟ್ಟು ನನಗೆ ಸಿಕ್ಕಂಥ ದೇವಸ್ಥಾನಗಳ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಊರಿಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಆಗ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಈ ಒಂದು ಕೆರೆಯಲ್ಲಿ ಸ್ವಲ್ಪನೂ ನೀರಿದ್ದಿಲ್ಲ, ಒಂದು ಸ್ವಲ್ಪ ಇದ್ವು. ಆದರೆ ಈಗ ಕೆರೆ ತುಂಬಿದೆಯಲ್ಲ, ತುಂಬಿದೆ. ಹಾಗೆ ಭಾಳ ಜನ ನಾಗಸಮುದ್ರ ಕೆರೆ ವಿಡಿಯೋ ಮಾಡಿ ಅಣ್ಣ ಅಂತ ಹೇಳ್ತಾ ಇದ್ರು. ಹಾಗಾಗಿ ನನ್ನ ವ್ಯೂವರ್ಸ್ಗೆ ನಾಗಸಮುದ್ರ ಕೆರೆ ಒಂದು ಸರಿ ತೋರಿಸ್ತೀನಿ. ಹಾಗೆ ಏನಪ್ಪ ಅಂದರೆ ನನ್ನ ಜೊತೆಯಲ್ಲಿ ನಾಗಸಮುದ್ರದಲ್ಲಿ ನನ್ನ ಸಿಕ್ಕಂಥ ಫಾಲೋವರ್ಸ್ ಯಾರಪ್ಪ ಅಂದರೆ ಪ್ರಜ್ವಲ್ ಅಂತ ಹೇಳ್ಬಿಟ್ಟು ಅವರು ಪಾಪ ಫೋನ್ ಮಾಡಿ ಕರಿತಾಯಿದ್ರು, ಬ್ರದರ್ ಯಾವಾಗಾರೆ ಬನ್ನಿ ನಾಗಸಮುದ್ರಕ್ಕೆ ಅಂತೇಳಿ. ಹಾಗಾಗಿ ಪ್ರಜ್ವಲ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬಂದಿದ್ದೆ, ಅವರು ಸಿಕ್ಕಿದ್ದಾರೆ. ಹಾಗೆ ಈ ಊರಲ್ಲಿದ್ದಂಥ ಎಲ್ಲ ದೇವಸ್ಥಾನಗಳು ಹಾಗೆ ಈ ಒಂದು ಕೆರೆನ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ಕೆರೆ ನೋಡೋಣ. ನೀರು ಹಿಂದಕ್ಕೆ ಬಿಟ್ಕೊಂಬಂದ್ರೆ ಇದನ್ನು ತಿರುಗ್ತಾರಲ್ಲ ಬಟ್ಟು ಒಂದು. ಸ್ನೇಹಿತರೆ ನೋಡಿ, ಒಂದ್ಸರಿ ಕೆರೆ ನೋಡ್ಕೊಳ್ಳಿ. ಒಂದು ಸುಂದರವಾದ ದೃಶ್ಯ ಅಂತಾನೆ ಹೇಳ್ಬೋದು. ನಾಗಸಮುದ್ರದ ಕೆರೆ ಅಂದ್ರೆ ಹೌದಾ, ದೊಡ್ಡ ಕೆರೆ ಅಲ್ಲ.